ಸ್ಟಾರ್ಟ್ ಬೈ. ಹಾಂ ಹೌದು ಸಿಗೋಣ ಹಂಗಾರೆ. ಹಾಂ ಸಿಗೋಣ, ಅಡ್ಡಿಲ್ಲ ಅಡ್ಡಿಲ್ಲ ಬಾಯ್. ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಬಾಯ್ ಅಣ್ಣ, ಬಾಯ್ ಟಾಟಾ ಬಾಯ್, ಸಿ ಯು ಮತ್ತೆ. ಹಾಂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಮ್ಮ ಸ್ನೇಹಿತರ ಮನೆಯಿಂದ ನಾನು ಡೈರೆಕ್ಟ್ ಸಿದ್ದಾಪುರಕ್ಕೆ ಹೊರಡ್ತಾ ಇದ್ದೀನಿ. ಮಾಜಾಳಿಯಿಂದ ಕಾರವಾರಕ್ಕೆ ಹೋಗಿಬಿಟ್ಟು ಕಾರವಾರದಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಹಾಗೆ ಡೈರೆಕ್ಟ್ ಕುಮಟಾ ರೂಟನ್ನು ತೊಗೊತಾ ಇದ್ದೀನಿ. ಕುಮಟಕ್ಕೆ ಹೋಗಿಬಿಟ್ಟು ಕುಮಟಾದಿಂದ ಬಡಾಳ್ಘಾಟ್ ಮಾರ್ಗವಾಗಿ ಸಿದ್ದಾಪುರಕ್ಕೆ ಹೋಗ್ತಾ ಇದ್ದೇನೆ. ಓಕೆನಾ? ಏನಕ್ಕೆ ಅಂತಂದರೆ ಇಲ್ಲಿ ಕಾರವಾರದಿಂದ ಲೆಫ್ಟ್ ತೊಗೊಂಡ್ರೆ ಇದಕ್ಕೆ ಹೋಗುತ್ತೆ, ಸಿರ್ಸಿ ರೋಡಿಗೆ, ದೇವಿ ಮನೆ ಘಾಟ್ ಹೋಗುತ್ತೆ. ಬಟ್ ಅಲ್ಲಿ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ನಾನು ಅದಕ್ಕೋಸ್ಕರ ಡೈರೆಕ್ಟ್ ಕುಮಟಕ್ಕೆ ಹೋಗಿಬಿಟ್ಟು ಕುಮಟಾದಿಂದ ನಮ್ಮೂರಿಗೆ ಹೋಗ್ಬೋದು. ನೀವೆಲ್ಲ ನೋಡಿರ್ತೀರಿ, ಕುಮಟಾ ರೈಡ್ನಲ್ಲಿ ಎಲ್ಲ ನೋಡಿರ್ತೀರಿ ಅಲ್ವಾ? ಸೊ ಅಲ್ಲಿ ರೋಡು ತುಂಬ ಚೆನ್ನಾಗಿದೆ. ಸ್ವಲ್ಪ ಘಾಟ್ ಸೆಕ್ಷನ್ ಬಿಟ್ಟರೆ ರೋಡ್ ತುಂಬ ಚೆನ್ನಾಗಿದೆ. ಸೊ ಹಾಗೆ ಯೋಚನೆ ಮಾಡಿದೆ, ಬರಬೇಕಾದ್ರೆ ನೋಡಿದೆ ಸಿಕ್ಕಾಪಟ್ಟೆ ರೋಡು ವರ್ಸ್ಟ್ ಆಗಿತ್ತು. ಅದಕ್ಕೆ ನಮ್ಮ ಸ್ನೇಹಿತರಿಗೂ ಹೇಳಿದೆ, ಹಾಗಾಗಿ ಆ ರೂಟ್ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಲೆಟ್ಸ್ ಗೋ. ನಮ್ಮ ಸ್ನೇಹಿತರು ಅದೇ ರೂಟಲ್ಲೇ ಬರ್ತಾ ಇದ್ದಾರೆ. ಬಟ್ ಅವರು ಒಂದು 10ರಿಂದ 15 ನಿಮಿಷ ಸ್ವಲ್ಪ ಡಿಲೇ ಆಯಿತು ಅವರಿಗೆ. ಅವರು ಮನೆಯವರೆಲ್ಲ ರೆಡಿ ಆಗಬೇಕಲ್ಲ, ಅವ್ರ ಮಗಳು ಎಲ್ಲ ಇದ್ದಾರೆ. ಸ್ವಲ್ಪ ರೆಡಿಯಾಗಿ ತಿಂಡಿ ಗಿಂಡಿ ಮಾಡಿಕೊಂಡು ಎಲ್ಲರೂ ಇವತ್ತು ಹೊರಡ್ತಾ ಇದ್ದೀವಿ ನಮ್ಮ ಸಿದ್ದಾಪುರಕ್ಕೆ. ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಗೃಹ ಪ್ರವೇಶ ಇದೆ. ಸೊ ಅವರಿಗೂ ರಿಲೇಟಿವೇ, ನಮ್ಮ ಸ್ನೇಹಿತರ ತಾಯಿಯ ಅಕ್ಕನ ಮನೆ ಅದು. ಸೊ ಅದೇ ಫಂಕ್ಷನಿಗೆ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನೊಂದು 10ರಿಂದ 15 ನಿಮಿಷ ಲೇಟ್ ಅವರು. ನಾನು ಮುಂದೆ ಆಗ್ತೀನಿ ಅಂತ ಹೇಳಿದೆ. ಸೊ ನಮ್ಮದು ಬೈಕ್ ಅಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ನಾವು ಸ್ವಲ್ಪ ಒಂದು 10ರಿಂದ 15 ನಿಮಿಷ ಮುಂಚೆ ಹೊರಟಿದ್ದೀವಿ. ಅವರು ಫಾಸ್ಟಾಗಿ ಬರ್ತಾರೆ. ಅವ್ರು ನಿನ್ನೆ ರಾತ್ರಿನೇ ಇಲ್ಲಿ ಕಾರವಾರ ಬಾರ್ಡ್ರ್ ಹತ್ರ ಹೋಗ್ಬಿಟ್ಟು ಫುಲ್ ಪೆಟ್ರೋಲ್ ಹಾಕ್ಕೊಂಬಂದಿದ್ದಾರೆ. ಅಂದರೆ ಗೋವಾ ಬಂತು, ಬಾರ್ಡ್ರಲ್ಲಿ ಪೆಟ್ರೋಲ್ ತುಂಬ ಚೀಪಾಗಿ ಸಿಗುತ್ತೆ. ಸೊ ನಾನು ಹೋಗಿಲ್ಲ, ನಾನು ಡೈರೆಕ್ಟ್ ಕಾರವಾರದಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಸೀದಾ ನಮ್ಮೂರಿಗೆ. ಒಂದು ಕಡೆ ತುಂಬ ಬೇಜಾರು, ಇನ್ನೊಂದು ಕಡೆ ಮನೆ ಬಿಟ್ಟು ತುಂಬ ದಿನ ಆಯಿತು. ಅಪ್ಪ ಅಮ್ಮ ಇಬ್ಬರೇ ಇದ್ದಾರೆ ಮನೇಲಿ, ಅವ್ರಿಗೂ ತುಂಬ ಬೇಜಾರು ಬಂದುಬಿಟ್ಟಿದೆ. ಫೋನ್ ಮಾಡ್ತಾಯಿದ್ರು, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಬನ್ನಿ ಲೆಟ್ಸ್ ಗೋ. ಜಾಲಿ ಜಾಲಿ ಜಾಲಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತ್ರ. ನೆಕ್ಸ್ಟ್ ಲೆವೆಲ್, ಸಖತ್ ಮಜಾ ಆಯಿತು ಮಾತ್ರ. ಒಂದು ವಾರ ಏನು ಕಳೆದಿದ್ದೀನೋ ಮರೆಯೋದಕ್ಕೆ ಆಗಲ್ಲ ಸ್ನೇಹಿತರೆ. ಒಳ್ಳೊಳ್ಳೆ ಮೆಮೊರೀಸ್ಗಳು ಇದೆ ನನಗೆ ಮಾಜಾಳಿಯಲ್ಲಿ. ಗೋಪುರ ನಿನ್ನೆ ಸಮುದ್ರ ಬೀಚಿಗೆ ಹೋಗಿದ್ನಲ್ವಾ, ಏನೋ ಪ್ರಾಬ್ಲಮ್ ಆಗಿದೆ, ಮಧ್ಯೆ ಸ್ಟಾಪ್ ಆಗ್ತಾ ಇದೆ. ಏನಂತ ಗೊತ್ತಿಲ್ಲ, ಮುಂದೆ ನೋಡೋಣ ಬನ್ನಿ. ಮಾಜಾಳಿಯಿಂದ ಕಾರವಾರ 10 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವಾಗ ನಾವು ಡೈರೆಕ್ಟ್ ಕಾರವಾರಕ್ಕೆ ಹೋಗ್ತಾ ಇದ್ದೀವಿ. ಟಯರಲ್ಲಿ ಗಾಳಿ ಇದೆ, ಏನೂ ತೊಂದರೆ ಇಲ್ಲ. ಏನಕ್ಕೆ ಅಂತಂದರೆ ರೀಸೆಂಟಾಗಿ ಹೊಸ ಟೈರ್ ಎಲ್ಲ ಹಾಕ್ಸಿದ್ನಲ್ವ. ಸೊ ಹಾಗಾಗಿ ಇಲ್ಲಿ ಹಂಸಿದೆ, ನೋಡೇ ಇಲ್ಲ. ನಮ್ಮದು ಕುಮಟಾದಿಂದ ಸಿದ್ದಾಪುರ ರೂಟ್ ಸಖತ್ತಾಗಿದೆ, ಏನು ತೊಂದರೆ ಆಗಲ್ಲ. ಸಿರ್ಸಿ ರೂಟ್ ಮಾತ್ರ ಭಯಂಕರವಾಗಿದೆ. ಪತ್ತು ಯಾವ್ದು ಹತ್ರ ಅಂತ ಗೊತ್ತಿಲ್ಲ ನನಗೆ, ನೋಡಬೇಕು. ಇವಾಗ ನಾವು ಸಿರ್ಸಿ ಹೋದರೆ ಸಿರ್ಸಿಯಿಂದ ಸಿದ್ದಾಪುರ ಒಂದು 28-29 ಕಿಲೋಮೀಟ್ರ್ ಆಗುತ್ತೆ. ಸಿರ್ಸಿಗೆ ಹೋಗಿ ಮತ್ತೆ ಸಿರ್ಸಿಯಿಂದ ಸಿದ್ದಾಪುರ ಹೊರಡ್ಬೇಕಲ್ವಾ. ನಾವು ಇಲ್ಲಿ ಕಾರವಾರದಿಂದ ಮೋಸ್ಟ್ಲಿ ಕುಮಟಕ್ಕೆ 25 ಕಿಲೋಮೀಟ್ರ್ ಏನೋ ಆಗುತ್ತೆ.
ಕುಮಟಾದಿಂದ ಸಿದ್ದಾಪುರ 75 ಕಿಲೋಮೀಟರ್ಸ್ ಆಗುತ್ತೆ. ಸೊ ಎರಡೂ ಒಂದೇ, ಸ್ವಲ್ಪ 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರಬಹುದೇನು. ಬ್ರೇಕ್ ಮಾತ್ರ ಅಯ್ಯಪ್ಪ ತಾಗೋದೇ ಇಲ್ಲ ಅನ್ನಿ. ಬನ್ನಿ ಇವಾಗ ಜಸ್ಟ್ ಹೆಲ್ಮೆಟ್ ಹಾಕ್ಕೊಂಡಲ್ವಾ, ಕರೆಕ್ಟಾಗಿ ಫಿಟ್ಟಾಗಿ ಕುಂತಿದೆ. ಸ್ವಲ್ಪ ಬಿಸಿಲು ಜಾಸ್ತಿ ಆಗಲಿ, ಆಮೇಲೆ ಕ್ರಮೇಣ ಲೂಸ್ ಆಗಿಬಿಡುತ್ತೆ. ಅದೇ ಇರಿಟೇಟಿಂಗ್. ಕರೆಕ್ಟಾಗಿ ಫಿಟ್ಟಾಗಿ ಕೂತ್ರೆ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಹಿಂಗೆ ಆಗೋದು. ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನು ಮಾಡಿದ್ದೀನಿ. ಎಲ್ಲ ವಿಡಿಯೋಸನ್ನು ಕೂಡ ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳಿದೆ, ಒಳ್ಳೊಳ್ಳೆ ಸೀನ್ಗಳು ಸಖತ್ತಾಗಿದೆ. ಎಲ್ಲೂ ಮಿಸ್ ಮಾಡ್ಕೋಬೇಡಿ ಆಯಿತಾ. ವಿಡಿಯೋ ಫುಲ್ ಕೊನೆ ತನಕ ನೋಡಿ, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಆ ದೃಷ್ಟಿಯಿಂದ ಹೇಳೋದು. ಇವಾಗ ನಾವಿದ್ದೀವಿ ಕಾಳಿ ಬ್ರಿಡ್ಜ್. ನೋಡಿ, ಮೊದಲು ಇದೇ ಬ್ರಿಡ್ಜ್ ಆಗಿತ್ತು ಹಳೇದು. ಈ ಬ್ರಿಡ್ಜ್ ಫುಲ್ ಹೋಗ್ಬಿಟ್ಟಿದೆ ನೋಡಿ, ಕಾಣಿಸ್ತಾ ಇದೆಯಾ? ಫುಲ್ ಕೆಟ್ಟೋಗ್ಬಿಟ್ಟಿದೆ. ಟಿ ವಿ ನ್ಯೂಸಲ್ಲೆಲ್ಲ ನೋಡಿರ್ತೀರಿ. ಬನ್ನಿ. ವಾ ವಂಡರ್ಫುಲ್, ಸಖತ್ತಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಇವಾಗ ತೋರ್ಸೋಕ್ಕೆ ಟೈಮ್ ಇಲ್ಲ, ಫಂಕ್ಷನ್ ಬೇರೆ ಅಟೆಂಡ್ ಮಾಡಬೇಕು. ಇರಲಿ, ಬರಬೇಕಾದ್ರೆ ತೋರಿಸಿದ್ದೆ ಅನಿಸುತ್ತೆ. ಹಾಂ ಹೌದು. ಒಯ್ ಸಖತ್ ಗಾಡಿನ ಒಂದು ಸೈಡ್ ತೊಳ್ತಾ ಇದೆ. ನಾನು ಡೈರೆಕ್ಟ್ ಕಾರವಾರಕ್ಕೆ ಹೋದ್ಮೇಲೆ ಸಿಗ್ತೀನಿ. ಯಪ್ಪ ಏನಿದು ಈ ಥರ ತೊಳ್ತಾ ಇದೆ ಗಾಳಿ, ಬ್ಯಾಲೆನ್ಸೇ ಸಿಗ್ತಾ ಇಲ್ಲ ಹೊಡೆಯೋದಕ್ಕೆ, ಗಾಡಿ ಓಡಿಸೋದಕ್ಕೆ ಬ್ಯಾಲೆನ್ಸೇ ಸಿಗ್ತಾ ಇಲ್ಲ. ಆಮೇಲೆ ಸಿಗ್ತೀನಿ, ಓಕೆ. ಓಕೆ, ಲೆಟ್ಸ್ ಗೋ. ಸ್ನೇಹಿತರೆ, ಕಾರವಾರದಿಂದ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಡೈರೆಕ್ಟ್ ಕುಮಟಾಕ್ಕೆ ಲೊಕೇಶನ್ ಹಾಕ್ಕೊಂಡಿದ್ದೀನಿ. ಕುಮಟಾದಿಂದ ಸೀದಾ ಮನೆಗೆ ಹೋಗೋದು, ಓಕೆನಾ. ಕಾರವಾರದಿಂದ ಬಿಡ್ತಾ ಇದ್ದೀನಿ ಇವಾಗ. ತುಂಬ ಬೇಜಾರಾಗ್ತಾಯಿದೆ ಸ್ನೇಹಿತರೆ. ಒಳ್ಳೊಳ್ಳೆ ಮೆಮೊರೀಸ್ ಇದೆ ನನಗೆ ಇಲ್ಲಿ. ಒಳ್ಳೆ ಊರು ಮಾತ್ರ ಕಾರವಾರ, ಬೆಸ್ಟ್ ಇದೆ. ನನ್ನ ಫೇವ್ರೆಟ್ ಕಾರವಾರ. ನಮ್ಮ ತಂದೆನೂ ಮೊದಲು ಇಲ್ಲೇ ಇದ್ದರು, ಬಿಸ್ನೆಸ್ ಮಾಡ್ತಾಯಿದ್ರು, ಹೋಟೆಲ್ ಬಿಸ್ನೆಸ್ ಮತ್ತು ಬಾಳೆಕಾಯಿ ಮಂಡಿ ವ್ಯಾಪಾರ ಮಾಡ್ತಾಯಿದ್ರು. ನಮ್ಮದು ಶಾಪು ಇಲ್ಲೇ ಇದೆ, ಕಾರವಾರದಲ್ಲೇ ಇದೆ ಇನ್ನೂ. ಬಟ್ ಬೇರೆಯವರಿಗೆ ಕೊಟ್ಟಿದ್ದಾರೆ, ಬೇರೆಯವ್ರು ನಡೆಸ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿಯವರೇ ಬೇರೆಯವ್ರು ನಡೆಸ್ತಾ ಇದ್ದಾರೆ. ನಮ್ಮದು ಅಂಗಡಿ ಇಲ್ಲೇ ಇದೆ ಕಾರವಾರದಲ್ಲಿ. ತುಂಬ ವರ್ಷದ ಹಿಂದೆ ನಮ್ಮ ತಂದೆ ಬೇರೆಯವರಿಗೆ ಕೊಟ್ಟಿದ್ದಾರೆ, ವಹಿಸ್ಕೊಟ್ಟಿದ್ದಾರೆ ಅವರಿಗೆ, ಓಕೆನಾ. ಹಾಗಾಗಿ ತುಂಬ ಮೆಮೊರೀಸ್ಗಳಿದೆ. ಚಿಕ್ಕ ವಯಸ್ಸಿನಿಂದ ನನಗೆ ಗೊತ್ತು ಕಾರವಾರ. ನಮ್ಮ ಚಿಕ್ಕಮ್ಮನೂ ಮೊದಲು ಇಲ್ಲೇ ಇದ್ದರು, ಸ್ಕೂಲ್ ಟೀಚರ್ ಆಗಿದ್ದರು. ಇವಾಗ ರಿಟೈರ್ಡು, ಇವಾಗ ಬನವಾಸಲ್ಲಿದ್ದಾರೆ. ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಒಳ್ಳೆ ಬೀಚಿಗೆ ಹೋಗೋದು, ಆಟ ಆಡೋದು ಗೊತ್ತಲ್ಲ, ಸಖತ್ತಾಗಿತ್ತು. ಇವಾಗ ನಮ್ಮ ಚಿಕ್ಕಮ್ಮವ್ರು ಕಾರವಾರದಲ್ಲಿ ಇಲ್ಲ. ಬನ್ನಿ ಲೆಟ್ಸ್ ಗೋ. ಹೇಳೋಕೆ ಹೋದರೆ ತುಂಬ ಇದೆ, ಬನ್ನಿ ನೋಡಿ. ಹೊಸ್ದಾಗಿ ಮಾಡಿರುವಂತಹ ಟನಲ್ ಎಕ್ಸ್ಟ್ರಾರ್ಡಿನರಿ. ಏನು ಸಖತ್ತಾಗಿ ಮಾಡಿದ್ದಾರೆ ಅಂದರೆ, ಅಯ್ಯೋ
ನಾವು ಬರಬೇಕಾದ್ರೆ ಆ ಕಡೆಯಿಂದ ಬಂದ್ವಿ, ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗ್ತಾಯಿದ್ವಿ. ಸಖತ್ತಾಗಿದೆ ಮಾತ್ರ ಟನಲ್ಲು, ಸಖತ್ತಾಗಿ ಮಾಡಿದ್ದಾರೆ. ವಾ ನೋಡಿ ಕಲ್ಲುಗಳನ್ನು ಹೆಂಗೆ ಕೊರೆದಿದ್ದಾರೆ ಅಂತಂದರೆ, ವಾ ಕತ್ಲಾಗುತ್ತೆ ಅಂತೇಳಿ ಲೈಟ್ ಹಾಕಿದ್ದಾರೆ. ಕಲ್ಲುಗಳು ನೋಡಿಸ್ತಿದ್ರೆ ಹೆಂಗಿದೆ. ವಾ ವಾ ಏನೋ ವರ್ಕ್ ನಡೀತಾ ಇದೆ. ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ನೀರು ಬೀಳ್ತಾ ಇದೆ ಮೇಲೆಯಿಂದ, ಏನು ನೀರು ಗೊತ್ತಿಲ್ಲ. ನೋಡಿ ಇದಂತೂ ಇನ್ನೂ ದೊಡ್ಡದು ಗುಡ್ಡ, ಸಖತ್ತಾಗಿದೆ. ಜಾಲಿ ಜಾಲಿ ಬನ್ನಿ ಲೆಟ್ಸ್ ಗೋ. ವಾ 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 ಎಷ್ಟು ಚಿಲ್ದಾಗಿದೆ ಅಂತಂದರೆ ಸಖತ್. ತಮ್ಮನಲ್ಲಿಗೆ ಒಳ್ಳೆ ಫೋಟೋ ಹೊಡ್ಕೋಬೋದಾಗಿತ್ತು, ಬಟ್ ಟೈಮ್ ಇಲ್ಲ ಇವಾಗ. ನೆಕ್ಸ್ಟ್ ಟೈಮ್ ಬಂದ ನೋಡೋಣ. ಏನು ಮಾಡೋಣ, ಫುಲ್ ಟೈಮೇ ಇರಲ್ಲ ಸ್ನೇಹಿತರೆ, ಫುಲ್ ಟೈಟಾಗಿದೆ. ಅವರಿಗೂ ಬಿಡುವಿಲ್ಲ, ನಮಗೂ ಬಿಡುವಿಲ್ಲ. ನಾನು ಇವಾಗ ಮನೆಗೆ ಹೋಗಿಬಿಟ್ಟು ನನ್ನ ಕೆಲಸಕ್ಕಂತೂ ಒಂದು ತಿಂಗಳ ರಜೆ ಹಾಕಿದ್ದೀನಿ. ಮನೆಗೆ ಹೋಗಿಬಿಟ್ಟು ಅವ್ರದ್ದು ಫಂಕ್ಷನ್ ಮುಗಿಸ್ಕೊಂಡು ನೋಡಬೇಕಾದ್ರೆ ನಮ್ಮ ಸ್ನೇಹಿತರ ಜೊತೆಗೇ, ಅಂದರೆ ನಮ್ಮ ಸ್ನೇಹಿತರು ನವೇಶ್ ಜೋಶಿ ಅವ್ರ ಜೊತೆಗೇ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅವ್ರ ಮಿಸ್ಸಸ್ ಮನೆಗೆ ಹೋಗಿಬಿಟ್ಟು ಒಂದು ದಿನ ಅಲ್ಲಿ ಉಳಿದು ಆಮೇಲೆ ಅವ್ರದ್ದು ಪ್ಲ್ಯಾನಿಂಗ್ ಏನಂತ ಗೊತ್ತಿಲ್ಲ, ಬೇರೆ ಏನೋ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದಾರೆ. ಅದು ಕ್ಯಾನ್ಸಲ್ ಆದರೆ ನಾನು ಅವ್ರ ಜೊತೆಗೆ ಹೋಗ್ತೀನಿ. ಸಖತ್ ಮಜಾ ಮಾಡೋಣ. ಏನಂತೀರ, ಒಳ್ಳೆ ವ್ಲಾಗ್ಸ್ಗಳನ್ನು ಮಾಡೋಣ ಅವ್ರ ಜೊತೆಗೆ ಹೋದರೆ. ಬೆಳಗ್ಗೆ ಹೋದರೆ ವ್ಲಾಗ್ಸ್ ಮಾಡ್ಬೋದು, ಸಾಯಂಕಾಲ ಹೋದರೆ ಆಗೋದೇ ಇಲ್ಲ. ಸಖತ್ತಾಗಿದೆ. ಏನು ಚೆನ್ನಾಗಿದ್ದಾರೆ ಅಂತೀರ, ಸಖತ್ ಬೆಂಕಿ. ಬನ್ನಿ, ಸ್ಪೀಡ್ ಲಿಮಿಟ್ 30. ಸ್ನೇಹಿತರೆ, ನಾನು ಬರಬೇಕಾದ್ರೆ ನೀವು ನೋಡಿರ್ತೀರಿ ವ್ಲಾಗ್ನಲ್ಲಿ ಅಲ್ವಾ, ಹಾಗಾಗಿ ವ್ಲಾಗ್ ಸುಮ್ಮನೆ ಲೆಂತ್ ಜಾಸ್ತಿ ಆಗುತ್ತೆ. ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ, ಓಕೆನಾ. ನಾನು ಡೈರೆಕ್ಟ್ ಕುಮಟಾ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿ ತನಕ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹೆಲ್ಮೆಟು ತುಂಬ ಭಾರ ಸ್ನೇಹಿತರೆ, ಕರೆಕ್ಟಾಗಿ ಫಿಟ್ಟಾಗಿ ಕುತ್ಕೊಳ್ಳಲ್ಲ. ಆವಾಗ ಸರಿ ಮಾಡ್ತಾ ಇರಬೇಕು. ಕಿವಿಯೆಲ್ಲ ಉರಿ ಬಂದೋಗ್ಬಿಡುತ್ತೆ. ಕಷ್ಟಗಳನ್ನು ಹೇಳ್ತಾ ಕೂತ್ಕೊಂಡ್ರೆ ಅಯ್ಯೋ ಬೇಜಾನಿದೆ. ಏನೇ ಇರಲಿ, ಆದಷ್ಟು ನಿಮಗೆ ಖುಷಿಯನ್ನು ಹಂಚ್ತೀನಿ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ನಾನು ಕುಮಟಾಕ್ಕೆ ಹೋದ್ಮೇಲೆ ಡೈರೆಕ್ಟಾಗಿ ಸಿಗ್ತೀನಿ, ಓಕೆನಾ. ಗೋಪುರದಲ್ಲಿ ಏನೋ ಇಶ್ಯೂ ಆಗಿದೆ, ಅದು ಏನು ಅಂತ ಕುಮಟಾಕ್ಕೆ ಹೋದ್ಮೇಲೆ ನೋಡಬೇಕು. ಇವಾಗ ಟೈಮ್ ಇಲ್ಲ, ಆದಷ್ಟು ಟೈಮ್ ಕವರ್ ಮಾಡ್ಕೋಬೇಕು. ಸೊ ಆ ದೃಷ್ಟಿಯಿಂದ ಸಿಗ್ತೀನಿ ಆಮೇಲೆ. ಸ್ನೇಹಿತರೆ ನೋಡಿ ಎಷ್ಟು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ. ಯಪ್ಪ ಅಯ್ಯೋ ಯಪ್ಪ, ಹುಯ್ ಹುಯ್ ಹುಯ್. ನೋಡಿ ಸ್ನೇಹಿತರೆ ಎಷ್ಟು ಲ್ಯಾಂಡ್ ಸ್ಲೈಡ್ ಆಗಿದೆ. ಅಯ್ಯೋ, ನಾವು ಇಲ್ಲ ಲೆಫ್ಟ್ ತೊಗೊಂಡ್ರೆ ಸಿರ್ಸಿ ಮೇಲೆ ಹೋಗುತ್ತೆ ದೇವಿಮನೆ ಘಾಟು. ನಾವು ಸ್ವಲ್ಪ ಮುಂದೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ. ಹೀಗೆ ಸ್ಟ್ರೈಟ್ ಹೋದರೆ ಕುಮಟಾ. ಈ ಥ್ರಾಟಲ್ ಕೇಬಲ್ಲು ಫುಲ್ ಹಾರ್ಡ್ ಆಗಿಬಿಟ್ಟಿದೆ, ಸಖತ್ ಪೇನ್ ಬರ್ತಾಯಿದೆ ಬೆರಳು. ಅಯ್ಯೋ ದೇವ್ರೆ, ಅದೊಂದೇ ಸಮಸ್ಯೆ, ಅದು ಮತ್ತು ಹೆಲ್ಮೆಟು. ಇದೆರಡು ಸಮಸ್ಯೆ ಬಿಟ್ಟರೆ ಮಿಕ್ಕಿದ್ದೆಲ್ಲ ಫುಲ್ ಜಾಲಿ ಜಾಲಿ. ಕಾರವಾರ ಅಂತೂ ದಾಟಿದ್ದಾಯಿತು. ಕುಮಟಕ್ಕೆ ಕೇವಲ 7 ಕಿಲೋಮೀಟರ್ಗಳು ಬಾಕಿ ಇದ್ದಾವೆ. ಬನ್ನಿ, ಇನ್ನು ಮ್ಯಾಪಿನ ಅವಶ್ಯಕತೆ ನಮಗಿಲ್ಲ. ಇಷ್ಟೋ ತನಕ ನಮಗೆ ಸಹಾಯ ಮಾಡೋದಕ್ಕೆ ಥ್ಯಾಂಕ್ ಯು, ಧನ್ಯವಾದ. ಐಫೋನಲ್ಲಿ ಬ್ಯಾಟ್ರಿ ಇನ್ನೇನು 20% ಇದೆ ಅಷ್ಟೇ, ಆಮೇಲೆ ದಬ್ಬಾಕೊಳ್ಳುತ್ತೆ. ಬನ್ನಿ ಲೆಟ್ಸ್ ಗೋ. ಇರೋಣ
ಮೊದಲೇ ನನ್ನ ಗಾಡಿ ಬ್ರೇಕ್ ಬೇರೆ ತಾಗಲ್ಲ, ಬ್ರೇಕ್ ಪ್ಯಾಡ್ ಬೇರೆ ಹೋಗ್ಬಿಟ್ಟಿದೆ ಎರಡೂ. ನಮ್ಮ ಸ್ನೇಹಿತರಿಗೆ ಹಾಕಿ ಅಂತಂದರೆ ಬೇಡ ಕಣೋ ಚೆನ್ನಾಗಿದೆ ಪರವಾಗಿಲ್ಲ ಅಂತಾನೆ. ಹೆಂಗೆ ಬಂದ ಗೊತ್ತಾ ಅವನು. ಅಯ್ಯೋ ಬನ್ನಿ, ಇನ್ನು ಮುಂದೆ ಫುಲ್ ಜಾಲಿ ಜಾಲಿ. ಕುಮಟಾ ಬಡಾಳ್ ಘಾಟ್ ಅಲ್ವಾ, ತಂಪಾಗಿರುತ್ತೆ, ಒಂದು ಸ್ವಲ್ಪನೂ ಬಿಸಿಲಿರಲ್ಲ. ಘಾಟ್ ಸೆಕ್ಷನ್ ಶುರು ಆದಮೇಲೆ ತಂಪು ತಂಪು ಕೂಲ್. ನಮ್ಮೂರಿಗೆ ಹೋದ್ಮೇಲೆ ಬಿಡಿ ಚಳಿ ಅಂದರೆ ಚಳಿ. ಇಲ್ಲಿ ನಮ್ಮ ಕಾರವಾರದಲ್ಲಿ ಚಳಿನೇ ಇಲ್ಲ ಸ್ನೇಹಿತರೆ, ಫುಲ್ ಸೆಕೆ. 24 ಅವರ್ಸು ಫ್ಯಾನ್ ಹಾಕ್ಕೊಂಡೇ ಇರಬೇಕು. ಏನು ಹೇಳಿ, ಆ ಥರ ಸೆಕೆ, ಚಳಿ ಅನ್ನೋದೇ ಇಲ್ಲ. ಆಮೇಲೆ ಸಿಗ್ತೀನಿ, ಓಕೆ ಸ್ನೇಹಿತರೆ. ನಾನು ಕುಮಟದಲ್ಲಿದ್ದೀನಿ. ಇಲ್ಲೇ ನಮ್ಮ ಮಾವನ ಮನೆಯೂ ಇಲ್ಲೇ ಹತ್ತಿರ ಆಗುತ್ತೆ, ಹೆಗಡೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಫುಲ್ಲು ಆಗೆಲ್ಲ ನೋಡಿರ್ತಾರಲ್ವ. ಇವಾಗ ನಾವು ಇಲ್ಲಿ ಲೆಫ್ಟ್ ತೊಗೊಳ್ಳೋಣ, ಸೀದಾ ನಮ್ಮೂರಿಗೆ ಹೋಗುತ್ತೆ ಕಣ್ರಿ. ಒಂದೇ ರೋಡು, ಕುಮಟಾ ಬಡಾಳ್ ಘಾಟ್, ಇದೇ ರೋಡು. ನೋಡಿರ್ತಾರಲ್ಲ ನೀವು ಅಲ್ವಾ, ಹಿಂದಿನ ವ್ಲಾಗಲ್ಲೆಲ್ಲ ಕುಮಟಾಕ್ಕೆ ಬಂದವಾಗ ಇದೇ ರೂಟಲ್ಲೇ ನಾನು ಓಡಾಡೋದು. ಕುಮಟಾಕ್ಕೆಲ್ಲ ಬರಬೇಕಾದ್ರೆ ಹೋಗಬೇಕಾದ್ರೆ ಎಲ್ಲ ಬಡಾಳ್ ಘಾಟ್. ನಾನು ಘಾಟ್ ಸೆಕ್ಷನ್ ಶುರು ಆದಮೇಲೆ ಸಿಗ್ತೀನಿ, ಓಕೆ. ನೀವು ನೋಡಿರ್ತೀರ, ಮತ್ತೆ ಪದೇ ಪದೇ ಅದನ್ನ ತೋರಿಸೋದಕ್ಕಿಂತ ವ್ಲಾಗ್ ಆದಷ್ಟು ಚಿಕ್ಕದಾಗಿರಲಿ ಅಂತ 30 ನಿಮಿಷ 40 ನಿಮಿಷದ್ದೆಲ್ಲ ವ್ಲಾಗ್ ಮಾಡಿಬಿಟ್ರೆ ಈಗಿನ ಜನರಿಗೆ ಇಷ್ಟ ಆಗಲ್ಲ. ಎಲ್ಲ ಶಾರ್ಟ್ಸ್ಗಳನ್ನೇ ನೋಡೋದು ಜಾಸ್ತಿ. ತುಂಬ ಲೆಂತ್ ಇರೋವಂತಹ ವಿಡಿಯೋಸನ್ನು ನೋಡೋದು ತುಂಬ ಕಡಿಮೆ ಇದ್ದಾರೆ, ಬಟ್ ತುಂಬ ಕಡಿಮೆ, ರೇರು. ಎಲ್ಲ ಶಾರ್ಟ್ಸು 5 ನಿಮಿಷಕ್ಕೆ ಒಂದೊಂದು ವಿಡಿಯೋ ಪ್ಲೇ ಆಗಬೇಕು ಅವರಿಗೆ ಅಂತಲ್ಲ, ಎಲ್ಲರೂ ಹಂಗೆ. ನಾವೇನು ದೊಡ್ಡದಲ್ಲ, ನಾವು ಹಾಗೇನೆ. ಬಟ್ ನಾನು ಸುಮಾರು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಪ್ರತಿಯೊಬ್ಬರು ವಿಡಿಯೋ ಕೂಡ ಕರೆಕ್ಟಾಗಿ ಸ್ಟಾರ್ಟಿಂದ ಎಂಡ್ ತನಕ ಕರೆಕ್ಟಾಗಿ ನೋಡ್ತೀನಿ ಸ್ನೇಹಿತರೆ. ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೋಗಲ್ಲ. ನಾವು ಒಬ್ಬರು ಯೂಟ್ಯೂಬರ್ ಆಗಿ ಬೇರೆ ಯೂಟ್ಯೂಬರಿಗೆ ನಾವು ಹೆಲ್ಪ್ ಮಾಡಬೇಕಲ್ವ. ಬನ್ನಿ, ಇನ್ನು ನಮ್ಮದೇ ರೂಟು, ಯಾವನು ಕೆಮ್ಮಂಗಿಲ್ಲ. ಫುಲ್ ಚಿತಾಲ್ ಪತಾಲ್. ನಮ್ಮ ಸ್ನೇಹಿತರು ಇನ್ನೂ ಬಂದೇ ಇಲ್ಲ. ಅವ್ರು ಇಷ್ಟೊತ್ತಿಗೆ ನಮ್ಮ ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಅಂದರೆ ಇದೇ ರೋಡಲ್ಲೇ ಹೋಗೋದು, ಅವ್ರು ಕಾರಲ್ಲಿ ಬರ್ತಾ ಇದ್ದಾರಲ್ವಾ. ಇಷ್ಟೊತ್ತಿಗೆ ನಮ್ಮನ್ನು ರೀಚ್ ಆಗಿ ನಮ್ಮನ್ನು ದಾಟ್ಕೊಂಡು ಹೋಗ್ಬೇಕಾಯ್ತು. ಅವರು ಇನ್ನೂ ಬಂದಿಲ್ಲ. ಏನು ಡೀಲ್ ಆಯಿತು ಗೊತ್ತಿಲ್ಲ. ಅವ್ರ ಮಗಳು ತುಂಬ ಕಿಲಾಡಿ, ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬರಬೇಕಲ್ಲ. ಚಿಕ್ಕದು ರೋಡು ತುಂಬ. ಇದು ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ರೈಟ್ ಸೈಡಿಗೆ ಬಂದಿದೆ, ಅದು ಹೆಲ್ಮೆಟ್ ಇಶ್ಯೂ. ಕ್ರಾಸಾಗಿ ಕೂತ್ಕೊಳ್ಳುತ್ತೆ ಹೆಲ್ಮೆಟ್. ಬಂದ್ಬಿಡು ಸೀದಾ, ನೋಡೋಂಗಿಲ್ಲ ಮಾಡೋಂಗಿಲ್ಲ, ಡೈರೆಕ್ಟಾಗಿ ನುಗ್ಬಿಡೋದು. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ. ನೀನು ಬಂದ ಸೈಡಿನಲ್ಲಿ ಬನ್ನಿ, ಆಮೇಲೆ ಸಿಗ್ತೀನಿ, ಓಕೆ. ಸ್ನೇಹಿತರೇ ನೋಡಿ, ನಮ್ಮೂರು ರೂಟಿಗೆ ಬಂದಾಯಿತು. ಲೈಟಾಗಿ ಘಾಟ್ ಸೆಕ್ಷನ್ನು ಶುರು ಆಗಿಲ್ಲ, ಇನ್ನೂ ಶುರು ಆಗುತ್ತೆ ಮುಂದೆ. ರೋಡ್ ನೋಡಿ ಹೆಂಗಿದೆ, ಬೆಣ್ಣೆ ಗೊತ್ತಲ್ಲ, ಬೆಣ್ಣೆ ಸ್ನೇಹಿತರೆ, ಬೆಣ್ಣೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಡೇಂಜರಸ್ ರೋಡ್ ಇದು.
ಸಖತ್ತಾಗಿದೆ ಅಂತ ಫುಲ್ಲು ಸ್ಪೀಡಾಗಿ ಬರ್ತಾರೆ. ಕರ್ವಿಂಗ್ಗಳು ಹೆವಿ ಇದಾವೆ ಇಲ್ಲಿ. ರೋಡು ಮಾತ್ರ ಚಿಂದಿ. ಇಲ್ಲೇ ರೆಸ್ಟ್ ಮಾಡೋಣ ಒಂದು 2 ನಿಮಿಷ. ಒಂದು ಪಾನ್ ಹಾಕ್ಕೊಂಡು ನಮ್ಮ ರಾಹುಲ್ ಡಿಟ್ಟೋ ಅವ್ರದ್ದು ಸಾಂಗ್ ಹಾಕ್ಕೊಂಡು ಹೊರಡೋದು. ಸಖತ್ತಾಗಿದೆ ರೋಡ್. ಮುಂದೆ ಎಲ್ಲರೂ ನಿಂತ್ಕೊಳ್ಳೋಣ. ಏನು ಇವಾಗಂತೂ ತಂಪಾಗಿ ಅನಿಸ್ತಾ ಇದೆ ನೋಡಿ. ಚಿಂದೆ ಫುಲ್ಲ. ಅಯ್ಯೋ ದೇವ್ರಿ, ಈ ರೋಡು ಪರವಾಗಿಲ್ಲ, ಬಟ್ ಅದು ಹೊಸ ರೋಡು. ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ರೆಡಿ ಆಗಲಿ. ನೆಕ್ಸ್ಟ್ ಟೈಮ್ ಬರೋದ್ರೊಳಗೆ ಒಳ್ಳೆಯ ರೋಡ್ ಆಗಲಿ. ಫುಲ್ಲು ಮಜಾ ಮಾಡೋಣ. ಏನು ಹೇಳಿ, ಫುಲ್ ಮಜಾ. ಚೆನ್ನಾಗಿತ್ತು. ಈ ನಡುವೆ ಮಳೆಗಾಲದಲ್ಲಿ ಅತಿಯಾದ ಮಳೆಯಿಂದ ರೋಡ್ ಸೈಡ್ ಎಲ್ಲ ಮರ ರೆಂಬೆಗಳೆಲ್ಲ ಕಟಿಂಗ್ ಮಾಡಲ್ವಲ್ಲ, ಹಾಗಾಗಿ ರೋಡೆಲ್ಲ ಹಾಳಾಗೋಗ್ಬಿಡುತ್ತೆ. ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದಾವೆ. ಅದರದ್ದು ಮಳೆ ಹನಿ ಬಿದ್ದು ಮತ್ತು ಹೆವಿ ವೆಹಿಕಲ್ಗಳು ಓಡಾಡಿದ್ರೂ ರೋಡ್ ಹಾಳಾಗೋಗ್ಬಿಡುತ್ತೆ. ಸಖತ್ತಾಗಿದೆ. ಹೊಸ ಗಾಡಿ ತಗೋಬೇಕು ಸ್ನೇಹಿತರೆ. ಕೈಯಲ್ಲಿ ಕಾಸು ಬೇರೆ ಇಲ್ಲ. ಆಸೆ ಮಾತ್ರ 101 ಆಸೆಗಳಿದೆ. ಆಸೆ ಪಡೋದಕ್ಕೆ ಏನು ಕಾಸು ಕೊಡ್ಬೇಕಾ? ಕನಸು ಕಾಣೋದಕ್ಕೆ ಏನು ಕಾಸು ಕೊಡ್ಬೇಕಾ? ಇಲ್ಲ ಅಲ್ಲ. ಆಸೆಗಳು ಕನಸುಗಳು ತುಂಬಾ ಇದ್ದಾವೆ ಸ್ನೇಹಿತರೆ. ಹೊಸ ಗಾಡಿ ತೊಗೋಬೇಕು ನೋಡ್ತಾ ಇದ್ದೀನಿ. 125cc ಇಲ್ಲ 150cc ಯಾವುದಾದ್ರೂ ಮೊಪೆಡ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಈ ಗಾಡಿಯಲ್ಲಿ ತುಂಬ ಲಾಂಗ್ ಆಗಿ ಟ್ರಿಪ್ ಮಾಡಬಹುದು, ಆದರೆ ಸ್ಟ್ರೇನ್ ತುಂಬ ಆಗುತ್ತೆ ಸ್ನೇಹಿತರೆ. ಮೊದಲು ಅನಿಸ್ತಾ ಇರಲಿಲ್ಲ, ಈ ನಡುವೆ ಲೈಟಾಗಿ ಫೀಲ್ ಆಗ್ತಾ ಇದೆ. ಮತ್ತು ಈ ಗಾಡಿಗೂ ಪಾಪ ವಯಸ್ಸಾಯಿತು. ಓಡಲ್ಲ ಅಂತಲ್ಲ, ಆದರೆ ಲಾಂಗ್ ರೋಡಿಗೆ ನಮಗೆ ಸಿಕ್ಕಾಪಟ್ಟೆ ಸ್ಟ್ರೇನ್ ಆಗುತ್ತೆ. ಹಾಗಾಗಿ ಮೊದಲೆಲ್ಲ ಏನು ಅನ್ನಿಸ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಲೈಟ್ ಫೀಲ್ ಆಗ್ತಾ ಇದೆ. ಬಟ್ ಕಾನ್ಫಿಡೆನ್ಸ್ ಕೊಡುತ್ತೆ ಗಾಡಿ. ನೀನು ಹೋಗು, ನಾನು ನೋಡ್ಕೊತೀನಿ ಹೋಗು ಅಂತ. ಆದರೂ ಪಾಪ ನಾವು ಲಕ್ಷ್ಯ ಇರಬೇಕಲ್ಲ ಸ್ನೇಹಿತರೆ. ಸರ್ವಿಸು ಒಂದು ಬಿಡಬೇಕು. ನಾನು ಕಾರವಾರ ರೈಡ್ ಇತ್ತು ಅಂತ ಹೇಳಿಬಿಟ್ಟು ಆಯಿಲ್ ಒಂದು ಚೇಂಜ್ ಮಾಡ್ಕೊಂಬಂದಿದ್ದೆ ಅಷ್ಟೇ. ರೋಡು ಇಲ್ಲಿ ಸಖತ್ತಾಗಿದೆ. ಆ ಕಡೆ ಈ ಕಡೆ ಒಳ್ಳೆ ವಾತಾವರಣ, ನೇಚರು ಅಲ್ಟಿಮೇಟ್. ಹಾಗಾಗಿ ವಿಡಿಯೋ ಆನ್ ಮಾಡಿದ್ದೀನಿ. ಕಾರವಾರದಿಂದ ಇಲ್ಲಿ ತನಕ ನನ್ನ ಹೆಲ್ಮೆಟ್ ಗ್ಲಾಸ್ ತೆಗ್ದಿರಲಿಲ್ಲ, ಇವಾಗ ತೆಗ್ದಿರೋದು. ಅಷ್ಟು ಡಸ್ಟು. ಇಲ್ಲಿ ನೋಡಿ, ಡಸ್ಟು ಇಲ್ಲ, ಏನೂ ಇಲ್ಲ, ಫ್ರೆಶ್ ಗಾಳಿ. ಆಹಾ, ಏನು ಸುಖ ಅಂತೀರಾ? ನೆಕ್ಸ್ಟ್ ಲೆವೆಲ್. ಜಾಲಿ. ಗಾಡಿ ಒಂದು ಸೈಡ್ ಸ್ವಲ್ಪ ಎಳಿತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಅಂದರೆ ಕೈ ಬಿಟ್ಟರೆ ಕರೆಕ್ಟಾಗಿ ಹೋಗೋದು. ಇವಾಗ ಸ್ವಲ್ಪ ರೈಟ್ ಸೈಡಿಗೆ ಎಳಿತಾ ಇದೆ. ನಮ್ಮ ಸ್ನೇಹಿತರು ಇನ್ನೂ ಬರಲಿಲ್ಲಪ್ಪ. ಎಲ್ಲೋದ್ರು? ಸಿರ್ಸಿ ರೂಟೆಲ್ಲ ಹೋದ್ರು ಅಥವಾ ಬಡಾಲ್ಘಾಟ್ ಇದರಲ್ಲಿ ಬರ್ತಾ ಇದ್ದಾರೋ ಗೊತ್ತಿಲ್ಲ. ನೋಡೋಣ. ದನಕರುಗಳೆಲ್ಲ ತುಂಬ ಇದ್ದಾವೆ ಇಲ್ಲಿ. ಓಕೆ. ಏನು ತಣ್ಣನ ಗಾಳಿ ಬರ್ತಾ ಇದೆ ಅಂತಂದರೆ, ಗ್ಲಾಸ್ ತೆಕ್ಕೊಂಡೇ ಓಡಿಸ್ತಾ ಇದ್ದಾನೆ ಗಾಡಿನ, ಹೆಲ್ಮೆಟ್ ಗ್ಲಾಸು. ಅದೇ ಕಾರವಾರ ಹೈವೇದಲ್ಲ ತೆಕ್ಕೊಂಬಿಟ್ರೆ ಕಣ್ಣು ಬಿಡೋದಕ್ಕಾಗಲ್ಲ. ಫುಲ್ಲು ಮರಳುಗಳು.
ಒಂಥರ ಧೂಳು. ಇಲ್ಲಿ ಯಾವ ಧೂಳು ಇಲ್ಲ ನೋಡಿ, ಬೆಂಕಿ. ಫುಲ್ ಬೆಂಡ್ ಮಾಡ್ಬೋದು ಗಾಡಿನ. ಓ ಬ್ರೇಕ್ ಮಾತ್ರ ತಾಗದೇ ಇಲ್ಲ. ಅಬ್ಬಾ, ಏನಿದು ಡ್ರಮ್ಮು ಫುಲ್ ಹೀಟ್ ಆಗಿಬಿಟ್ಟಿದೆ ಸ್ನೇಹಿತರೆ, ಬ್ರೇಕ್ ತಾಗದೇ ಇಲ್ಲ. ಯಪ್ಪ, ಬ್ರೇಕ್ ಪ್ಯಾಡ್ಗಳೆಲ್ಲ ಹೋಗ್ಬಿಟ್ಟಿದೆ. ಅವ್ರಿನ್ನೂ ಇಲ್ಲಂತೂ ಇನ್ನೂ ಡೇಂಜರು, ಎಳ್ದೇ ಬಿಡುತ್ತೆ ಒಂದು ಸೈಡ್. ಬರೋ ಆಯಿಲ್ ಒಂದು ಚೇಂಜ್ ಮಾಡ್ಕೊಂಬಂದಿದ್ದಲ್ಲ, ಬ್ರೇಕ್ ಶೂ, ಆಮೇಲೆ ಥ್ರಾಟಲ್ ಕೇಬಲ್ಲು ಎಲ್ಲ ಚೇಂಜ್ ಮಾಡಿಸ್ಬೇಕು. ಹಾಗೆ ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತಲ್ಲ, ಆವಾಗ ಹ್ಯಾಂಡಲ್ಲು ಸ್ವಲ್ಪ ಬೆಂಡ್ ಆಗಿದೆ, ಅದಕ್ಕೆ ಬ್ಯಾಲೆನ್ಸ್ ಸಿಗ್ತಾಯಿಲ್ಲ. ಅದನ್ನ ಕರೆಕ್ಟಾಗಿ ಮಾಡಿಸ್ಕೋಬೇಕು ಅಂದರೆ ಅಯ್ಯಯ್ಯೋ, ಇಲ್ಲಂತೂ ಚಿತ್ರಾನ್ನ ಆಗ್ಬಿಟ್ಟಿದೆ ರೋಡು. ಇಲ್ಲಿಂದ ಮೇನ್ ರೋಡು ಟಚ್ ಆಗುತ್ತೆ. ಇಲ್ಲಿಂದ ಚೆನ್ನಾಗಿದೆ, ಪರವಾಗಿಲ್ಲ. ಆಮೇಲೆ ಸಿಗ್ತೀವಿ. ಓಕೆ ಸ್ನೇಹಿತರೆ, ಶರಾವತಿ ಕಣಿವೆ ಸಿಂಗಳಿಕ ಅಭಯಾರಣ್ಯಕ್ಕೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ 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 ಬಡಾಲ್ ಘಾಟ್. ಇಲ್ಲಿಂದ ಲೈಟಾಗಿ ಶುರು ಆಗುತ್ತೆ. ಆ ಕಡೆ ಎಲ್ಲ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಘಾಟ್ ಸೆಕ್ಷನ್ ಇನ್ನೇನು 10-20 ನಿಮಿಷದಲ್ಲಿ ಶುರು ಆಗುತ್ತೆ. ರೋಡಂತೂ ಮೊದಲಿನಕ್ಕಿಂತನೂ ಇನ್ನೂ ಖರಾಬಾಗಿ ಆಗ್ಬಿಟ್ಟಿದೆ. ಏನು ರೋಡು, ಏನು ಮಾಡ್ತಾರೋ ಅಧಿಕಾರಿಗಳು. ಚೆನ್ನಾಗಿತ್ತು ಸ್ನೇಹಿತರೆ ಮೊದಲು. ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಚೆನ್ನಾಗಿತ್ತು. ಇವಾಗೆಲ್ಲ ಫುಲ್ ಕಿತ್ತು ಕೆರಾಡ್ದೋಗ್ಬಿಟ್ಟಿದೆ. ಒಂದು ಸ್ವಲ್ಪನೂ ರೋಡ್ ಚೆನ್ನಾಗಿಲ್ಲ. ನಾನು ಬಡಾಲ್ ಘಾಟಿಂದು ರೋಡ್ ಚೆನ್ನಾಗಿರುತ್ತೆ ಅಂತ ಈ ಕಡೆ ಬಂದರೆ ಇಲ್ಲೂ ಹಂಗೆ ಆಗ್ಬಿಟ್ಟಿದೆ. ನಮ್ಮ ಸ್ನೇಹಿತರಿಗೂ ಅದಕ್ಕೆ ಈ ಕಡೆನೇ ಬನ್ನಿ ಅಂತ ಹೇಳಿದ್ದೀನಿ. ಸಿರ್ಸಿ ಹೋಗೋದು ಬೇಡ, ಬಡಾಲ್ ಘಾಟ್ ಮಾರ್ಗವಾಗಿ ಹೋಗೋಣ, ಇದೇ ರೋಡಿಗೆ ಬನ್ನಿ, ಇದೇ ರೋಡೇ ತೊಗೊಳ್ಳಿ ಅಂತ ಹೇಳಿದೆ. ಈಗ ಯಾಕಾದ್ರೂ ಹೇಳಿದೆನೋ ಅಂತ ಅನ್ನಿಸ್ತಾ ಇದೆ. ಆ ಕಡೆ ರೋಡು ಹಾಗೇನೆ, ಆ ಲೆಕ್ಕದಲ್ಲಿ ಈ ರೋಡು ಸ್ವಲ್ಪ ಬೆಟರು. ನೋಡಿ ಎಷ್ಟು ತಂಪಾದ ವಾತಾವರಣ. ಆ ಕಡೆ ನೀವು ಘಾಟ್ ಸೆಕ್ಷನ್ ಹೋದರೆ ಇಷ್ಟೆಲ್ಲ ತಂಪಿಲ್ಲ, ಫುಲ್ ಬಿಸಿಲು. ಇಲ್ಲಲ್ಲ ಹಂಗಲ್ಲ, ಫುಲ್ ಚಿಲ್ಗಿಲ್ ಮಾಡ್ಕೊಂಡು ಶಿಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ಡೇಂಜರ್ ಕೂಡ ಇದೆ ಇಲ್ಲಿ. ಆ ಕಡೆ ರೋಡ್ನಲ್ಲಿ ಅಷ್ಟೊಂದು ಡೇಂಜರ್ ಇಲ್ಲ, ಬಟ್ ಈ ಕಡೆ ರೋಡು ಸ್ವಲ್ಪ ಡೇಂಜರೇ. ಕಾಡು ಪ್ರಾಣಿಗಳೆಲ್ಲ ಅವ್ರ ಬಾಡಿಗೆ ಹೋಗಿ ತಿರುಗ್ತಾ ಇರುತ್ತೆ. ನಾವು ಆ ಟೈಮಲ್ಲಿ ಬಂದವಾಗ ಅವಕ್ಕೆ ಸ್ವಲ್ಪ ಭಯ ಆಗಿ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ನೋಟಿಸ್ ಹಾಕಿದ್ದಾರೆ, ನೋಟಿಸ್ ಬೋರ್ಡ್ ಹಾಕಿದ್ದಾರೆ, ಎಲ್ಲೂ ಕೂಡ ನಿಲ್ಲಬೇಡಿ ದಾರಿ ಮಧ್ಯ ಅಂತ. ನಾವು ಒಂದು ಕಡೆ ನಮ್ಮದು ಮಾಮೂಲಿ ಪ್ಲೇಸಲ್ಲಿ ನಿಲ್ಲಿಸೋದೆ ಗಾಡಿನ, ನನಗೂ ರೂಢಿ ಇದೆ. ಆದರೆ ನಮ್ಮ ಸ್ನೇಹಿತರು ಇಷ್ಟೊತ್ತಿಗೆ ನಮ್ಮನ್ನು ರೀಚ್ ಆಗಬೇಕಾಗಿತ್ತು, ಇನ್ನೂ ರೀಚ್ ಆಗಿಲ್ಲ.
ಇಲ್ಲೂ ಅಷ್ಟೇ ರೋಡು ಫುಲ್ ಚಿತಾಲ್ ಪತಾಲ ಆಗ್ಬಿಟ್ಟಿದೆ. ಘಾಟ್ ಸೆಕ್ಷನ್ ನೋಡಿ ಎಲ್ಲಿಂದ ಶುರು. ಇಲ್ಲಿಂದ ಬೆಳಿಗ್ಗೆ 28 ಕಿಲೋಮೀಟರ್ಗಳು ಬಾಕಿ ಇದೆ. ಬನ್ನಿ. ಯಾಹೂ ಯಾಹೂ, ವಾವ್ ಸಖತ್. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಲ್ಟಿಮೇಟ್ ಆಗಿದೆ. ಆಹಾ, ಏನು ವಾತಾವರಣ ಅಂತೀರ. ವಾವ್ ವಾವ್ ವಾವ್. ತಂಪಾಗಿ ಗಾಳಿ ಬರ್ತಾ ಇದೆ. ರೆಕಾರ್ಡ್ ಆಗ್ತಾ ಇದೆಯಾ? ಎಸ್, ಆಗ್ತಾ ಇದೆ. ಸಖತ್ ಮಜಾ ಬಂತು ಮಾತ್ರ. ನಾನು ಇಷ್ಟು ವರ್ಷ ಈ ರೋಡಲ್ಲಿ ಓಡಾಡಿದ್ದೀನಲ್ಲ, ಇಷ್ಟು ವರ್ಷದಲ್ಲಿ ಒಂದು ದಿವಸ ಕೂಡ ನನಗೆ ಹೋಗಬೇಕಾದ್ರೆ ಪ್ರಾಣಿಗಳು ಸೈಟ್ ಆಗಿಲ್ಲ. ಇನ್ನೂವರೆಗೂ ಎಲ್ಲೂ ಮಧ್ಯೆ ಸಿಕ್ಕಿಲ್ಲ. ಸಿಂಗಳಿಕ ಮಂಗಗಳನ್ನು ನೋಡಿದ್ದೀನಿ, ಬಟ್ ಕಾಡು ಪ್ರಾಣಿಗಳು ಯಾವುದೂ ಸಿಕ್ಕಿಲ್ಲ. ವಾಹ್, ಇವಾಗ ನಿಜವಾದ ಘಾಟ್ ಸೆಕ್ಷನ್ ಶುರು ಆಗುತ್ತೆ ನೋಡಿ. ಹೆಂಗಿದೆ. ಆಹಾ, ಒಂದು ಪಾನ್ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಇಲ್ಲೇ ನಿಲ್ಸ್ಕೊಂಬಿಡೋಣ. ಇಲ್ಲಿ ಬಿಸಿಲಿದೆಲ್ಲ, ಚೆನ್ನಾಗಿತ್ತು ಇಲ್ಲಿ. ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ, ಇಲ್ಲಿ ಬ್ರಿಡ್ಜ್ ಕಾಣಿಸ್ತಲ್ವಾ, ಇದೇ ಜಾಗದಲ್ಲಿ ಒಂದು ಶಾರ್ಟ್ಸ್ ಮಾಡಿದ್ದೆ.